ಭಾರತದ ಹಣಕಾಸಿನ ಚಿತ್ರಣವನ್ನೇ ಬದಲಿಸಿದ ಯುಪಿಐ ಕ್ರಾಂತಿ. ಡಿಜಿಟಲ್ ಕ್ರಾಂತಿ ಹಿಂದಿರುವ ಯುಪಿಐ ಐಡಿಯಾ ಹುಟ್ಟಿದ್ದೇಗೆ? ಯುಪಿಐ ಹಿಂದಿನ ನಿಜವಾದ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಯಾರಿಗಾದ್ರೂ ಹಣ ಕಳಿಸಬೇಕು ಅಂದ್ರೆ ಬ್ಯಾಂಕ್ ಕೌಂಟರ್ ಮುಂದೆ ಉದ್ದನೆಯ ಸಾಲು, ಚೆಕ್ ಬರೆಯೋ ತಲೆನೋವು, ಹಣ ತಲುಪೋದಕ್ಕೆ ಗಂಟೆಗಟ್ಟಲೆ, ಕೆಲವೊಮ್ಮೆ ದಿನಗಳೇ ಕಾಯಬೇಕಾಗಿತ್ತು. ನಗರದಲ್ಲಿದ್ದವನು ಹಳ್ಳಿಯಲ್ಲಿದ್ದ ತನ್ನ ಕುಟುಂಬಕ್ಕೆ ಹಣ ಕಳಿಸಬೇಕಾದ್ರೂ ಬ್ಯಾಂಕ್ ಅಥವಾ ಎಟಿಎಂ ಹುಡುಕಿಕೊಂಡು ಹೋಗಬೇಕಿತ್ತು. ಸಣ್ಣ ಅಂಗಡಿಗಳಲ್ಲಿ ಚಿಲ್ಲರೆ ಹಣದ ಹುಡುಕಾಟ, ದೊಡ್ಡ ವ್ಯವಹಾರಗಳಲ್ಲಿ ನಗದು ಎಣಿಸುವ ಜಂಜಾಟ. ಹಣ ಎಲ್ಲೆಡೆ ಇದ್ರೂ ಅದನ್ನ ಕ್ಷಣಾರ್ಧದಲ್ಲಿ ಕಳಿಸುವ ವ್ಯವಸ್ಥೆ ದೇಶದಲ್ಲಿರಲಿಲ್ಲ. ಅವತ್ತಿನ ಸಮಯದಲ್ಲಿ ಹಣ ಕಳಿಸೋದು ಇಂದಿನ ಹಾಗೆ ಸಣ್ಣ ಕೆಲಸವಾಗಿರಲಿಲ್ಲ. ಅದೊಂದು ಪ್ರಕ್ರಿಯೆಯಾಗಿತ್ತು. ಗಂಟೆಗಟ್ಟಲೆ, ದಿನಗಟ್ಟಲೆ ಕಾಯುವಿಕೆಯಾಗಿತ್ತು. ಆದ್ರೆ ಈ ಜಂಜಾಟದಿಂದ ಹೊರಬಂದು ಹೊಸ ಹೆಜ್ಜೆ ಇಡಲು ಭಾರತ ಸಿದ್ಧವಾಗ್ತಿತ್ತು. ಅದೇ ಹೆಜ್ಜೆ ಮುಂದೆ ದೇಶದಲ್ಲಿ ಯುಪಿಐ ಕ್ರಾಂತಿಯಾಗಿ ಹೊರಹೊಮ್ಮಿತು. ಭಾರತದಲ್ಲಿ ಯುಪಿಐ ಕ್ರಾಂತಿಯ ಕತೆ ಆರಂಭವಾಗಿದ್ದು ಹಣ ವರ್ಗಾವಣೆಯನ್ನ ಇನ್ನಷ್ಟು ಸರಳ, ವೇಗ ಮತ್ತು ಎಲ್ಲರಿಗೂ ಸುಲಭವಾಗಿಸುವ ಆಲೋಚನೆಯಿಂದ. ಬ್ಯಾಂಕ್ ಖಾತೆಗಳ ನಡುವೆ ತಕ್ಷಣ ಹಣ ವರ್ಗಾವಣೆಯಾಗುವಂತಹ ಒಂದೇ ಒಂದು ಡಿಜಿಟಲ್ ವ್ಯವಸ್ಥೆಯ ಅಗತ್ಯವನ್ನ ಮನಗಂಡು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಮುಂದಾಳತ್ವದಲ್ಲಿ ಎನ್ಪಿಸಿಐ ಸ್ಥಾಪನೆಯಾಯಿತು. ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ಸ್ ಆಫ್ ಇಂಡಿಯಾ. ಇದೇ ಎನ್ಪಿಸಿಐ ಯುಪಿಐ ಅಭಿವೃದ್ಧಿಪಡಿಸಿತು. 2016ರಲ್ಲಿ ಪ್ರಾರಂಭವಾದ ಯುಪಿಐ ಅಂದ್ರೆ ಏಕೀಕೃತ ಪಾವತಿ ಇಂಟರ್ಫೇಸ್. ಮೊಬೈಲ್ ಫೋನ್ ಮೂಲಕ ಕೇವಲ ಕೆಲವೇ ಕ್ಷಣಗಳಲ್ಲಿ ಹಣ ಕಳಿಸುವ ಮತ್ತು ಸ್ವೀಕರಿಸುವ ಅವಕಾಶ ನೀಡಿತು. ನಂತರ ಸ್ಮಾರ್ಟ್ ಫೋನ್ಗಳು, ಇಂಟರ್ನೆಟ್ ಮತ್ತು ಡಿಜಿಟಲ್ ಪಾವತಿ ಆಪ್ಗಳ ವ್ಯಾಪಕ ಬಳಕೆಯೊಂದಿಗೆ ಯುಪಿಐ ದೇಶದಾದ್ಯಂತ ವೇಗವಾಗಿ ಬೆಳೆಯಿತು. ಇಂದು ಸಣ್ಣ ಅಂಗಡಿಯಿಂದ ದೊಡ್ಡ ವ್ಯವಹಾರಗಳವರೆಗೆ ಕ್ಯಾಶ್ಲೆಸ್ ಭಾರತದ ಮುಖವನ್ನ ಬದಲಿಸಿದ ಪ್ರಮುಖ ಡಿಜಿಟಲ್ ಕ್ರಾಂತಿಗಳಲ್ಲಿ ಯುಪಿಐ ಅಗ್ರಗಣ್ಯ ಸ್ಥಾನ ಪಡೆದಿದೆ. ಆದರೆ ಈ ಯುಪಿಐ ಸೃಷ್ಟಿಯಾದ ಕತೆ ತುಂಬಾನೇ ರೋಚಕವಾಗಿದೆ. ಏಪ್ರಿಲ್ 11, 2016ರಂದು ಪ್ರಾಯೋಗಿಕ ಆಧಾರದ ಮೇಲೆ ಯುಪಿಐ ಅನ್ನ ಪ್ರಾರಂಭಿಸಲಾಯಿತು. ಆಗಿನ ಆರ್ಬಿಐ ಗವರ್ನರ್ ಡಾಕ್ಟರ್ ರಘುರಾಮ್ ರಾಜನ್ ಅವರು ಮುಂಬೈನಲ್ಲಿ ಯುಪಿಐ ಪೈಲಟ್ ಯೋಜನೆ ಉದ್ಘಾಟಿಸುತ್ತಾರೆ. ಈ ಸಮಾರಂಭದಲ್ಲಿ ಭಾಗವಹಿಸಿದ್ದ ಪ್ರಮುಖ ವ್ಯಕ್ತಿಗಳಲ್ಲಿ ಆಗ ಎನ್ಪಿಸಿಐ ಸಲಹೆಗಾರರಾಗಿದ್ದ ನಂದನ್ ನೀಲಕಣೆ, ಹಾಗೆ ಎನ್ಪಿಸಿಐ ಅಧ್ಯಕ್ಷರಾಗಿದ್ದ ಬಾಲಚಂದ್ರನ್, ಎಂಡಿ ಸಿಇಒ ಆಗಿದ್ದ ಎಪಿ ಹೋಟಾ ಮತ್ತು ಸಿಒಒ ಆಗಿದ್ದ ದಿಲೀಪ್ ಅಸ್ಬೆ ಉಪಸ್ಥಿತರಿದ್ದರು. ಇದರಲ್ಲಿ ಬಹುಮುಖ್ಯವಾಗಿ ನಂದನ್ ನೀಲೇಕಣೆ ಅವರ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ. ಯಾಕಂದ್ರೆ ಡಿಜಿಟಲ್ ಪಾವತಿ ವ್ಯವಸ್ಥೆಗಳನ್ನ ವಿನ್ಯಾಸಗೊಳಿಸುವಲ್ಲಿ ನೀಲೇಕಣೆ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಅದೇ ಸಮಯದಲ್ಲಿ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿದ್ದ ದಿಲೀಪ್ ಅಸ್ಬೆ ಯುಪಿಐ ವಿನ್ಯಾಸಗೊಳಿಸುವುದರಲ್ಲಿ ಮತ್ತು ಕಾರ್ಯಗತಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ರು. 21 ಬ್ಯಾಂಕ್ಗಳೊಂದಿಗೆ ಪ್ರಾರಂಭಗೊಂಡ ಯುಪಿಐ ಸೇವೆ. ಏಪ್ರಿಲ್ 2016ರಲ್ಲಿ ಪ್ರಾರಂಭಿಸಲಾದ ಪೈಲಟ್ ಕಾರ್ಯಕ್ರಮದಲ್ಲಿ 21 ಸದಸ್ಯ ಬ್ಯಾಂಕುಗಳು ಮಾತ್ರ ಯುಪಿಐ ಅಡಿಯಲ್ಲಿ ಭಾಗವಹಿಸಿದ್ವು. ಬಳಿಕ ಆಗಸ್ಟ್ 25ರಿಂದ ಯುಪಿಐ ಸಾಮಾನ್ಯ ಗ್ರಾಹಕರಿಗೆ ಲಭ್ಯವಾಯಿತು. ಇದು ಆರಂಭದಲ್ಲಿ ಹಣವನ್ನ ಕಳಿಸುವುದು ಮತ್ತು ವಿನಂತಿಸುವಂತಹ ಮೂಲಭೂತ ಸೇವೆಗಳನ್ನ ಮಾತ್ರ ನೀಡುತ್ತಿದ್ರು. ಕ್ಯೂಆರ್ ಪಾವತಿಗಳು, ಆಟೋ ಪೇ, ಯುಪಿಐ ಲೈಟ್ ಮತ್ತು 123 ಪೇ ನಂತಹ ಹಲವಾರು ವೈಶಿಷ್ಟ್ಯಗಳನ್ನ ಕಾಲ ನಂತರದಲ್ಲಿ ಸೇರಿಸಲಾಯಿತು. ಯುಪಿಐ ವಿಶಿಷ್ಟತೆ ಸ್ಪಷ್ಟವಾದದ್ದು ಇಲ್ಲಿಯೇ. ಇದು ಯುಪಿಐ ಐಡಿ, ಮೊಬೈಲ್ ಸಂಖ್ಯೆ ಅಥವಾ ಕ್ಯೂಆರ್ ಕೋಡ್ ಮೂಲಕ ಪಾವತಿಗಳನ್ನ ಸಕ್ರಿಯಗೊಳಿಸುವ ವ್ಯವಸ್ಥೆಯನ್ನ ಪರಿಚಯಿಸಿತು. ಪ್ರತಿ ವಹಿವಾಟಿಗೆ ಬ್ಯಾಂಕ್ ಖಾತೆ ಸಂಖ್ಯೆಗಳು ಅಥವಾ ಐಎಫ್ಎಸ್ಸಿ ಕೋಡ್ಗಳಂತಹ ವಿವರಗಳನ್ನ ನಮೂದಿಸುವ ಅಗತ್ಯವನ್ನ ನಿವಾರಿಸಿತ್ತು.
ಯುಪಿಐ ಯಶಸ್ಸಿನ ಹಿಂದಿನ ಪ್ರಮುಖ ಅಂಶವೆಂದರೆ ಪರಸ್ಪರ ಕಾರ್ಯಸಾಧ್ಯತೆ. ಇದು ಒಂದೇ ಅಪ್ಲಿಕೇಶನ್ ಅಥವಾ ಬ್ಯಾಂಕ್ಗೆ ಸೀಮಿತವಾಗಿರದೆ ವಿವಿಧ ಬ್ಯಾಂಕ್ಗಳಿಂದ ಖಾತೆಗಳನ್ನು ವಿಭಿನ್ನ ಯುಪಿಐ ಅಪ್ಲಿಕೇಶನ್ಗಳೊಂದಿಗೆ ಲಿಂಕ್ ಮಾಡಲು ಬಳಕೆದಾರರಿಗೆ ಅನುವು ಮಾಡಿಕೊಡುತ್ತದೆ. ಈ ವಿಧಾನವು ಭಾರತದಲ್ಲಿ ಡಿಜಿಟಲ್ ಪಾವತಿಗಳ ದಿಕ್ಕನ್ನೇ ಬದಲಿಸಿದೆ. ನಗದು, ಕಾರ್ಡ್ಗಳು ಮತ್ತು ನೆಟ್ ಬ್ಯಾಂಕಿಂಗ್ನಂತಹ ಸಾಂಪ್ರದಾಯಿಕ ವಿಧಾನಗಳ ನಡುವಿನ ಅಂತರವನ್ನ ಕಡಿಮೆ ಮಾಡಿದೆ. ಸಣ್ಣ ಅಂಗಡಿಯವರು, ಬೀದಿ ಬದಿ ವ್ಯಾಪಾರಿಗಳು, ಕ್ಯಾಬ್ ಚಾಲಕರು ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಕ್ಯೂಆರ್ ಕೋಡ್ಗಳ ಮೂಲಕ ಪಾವತಿಗಳನ್ನು ಸ್ವೀಕರಿಸುವುದು ಸುಲಭವಾಗಿದೆ. ಲಕ್ಷಾಂತರ ಭಾರತೀಯರಿಗೆ ಯುಪಿಐ ದೈನಂದಿನ ಪಾವತಿ ಸಾಧನವಾಗಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಯುಪಿಐ ಪಾವತಿಗಳ ಮೇಲೆ ಶುಲ್ಕ ವಿಧಿಸುವ ನಿರ್ಧಾರ ಕೈಗೊಂಡಿದ್ದು ಕೋಲಾಹಲವೆಬ್ಬಿಸಿತ್ತು. 2000ಕ್ಕಿಂತ ಹೆಚ್ಚಿನ ಯುಪಿಐ ಪಾವತಿಗಳಿಗೆ ಜಿಎಸ್ಟಿ ವಿಧಿಸಲಾಗುವುದು ಅಂತ ಸುದ್ದಿಯಾಯಿತು. ಆದರೆ ಈ ವದಂತಿಗಳನ್ನ ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಗ್ರಾಹಕರು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಯುಪಿಐ ಸೇವೆಗಳು ಉಚಿತವಾಗಿ ಮುಂದುವರಿಯಲಿವೆ ಅಂತ ಸ್ಪಷ್ಟನೆ ನೀಡಿದೆ. ಆದಾಗ್ಯೂ ಭವಿಷ್ಯದಲ್ಲಿ ವ್ಯಾಪಾರಿ ರಿಯಾಯಿತಿ ದರ ಜಾರಿಗೆ ಬಂದ್ರೆ ಕೆಲವು ವ್ಯಾಪಾರಿಗಳು ನಾಮಮಾತ್ರ ಶುಲ್ಕವನ್ನ ಪಾವತಿಸಬೇಕಾಗಬಹುದು ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ಭವಿಷ್ಯದಲ್ಲಿ ವ್ಯಾಪಾರಿಗಳಿಗೆ ಕಷ್ಟ. ಭವಿಷ್ಯದಲ್ಲಿ ಸಣ್ಣ ಮೊತ್ತದ ಚಾರ್ಜ್ ಅಥವಾ ಶುಲ್ಕ ವಿಧಿಸುವ ಸಾಧ್ಯತೆಗಳ ಸುಳಿವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದನ್ನೇ ಎಂಡಿಆರ್ ಅಂದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಕರೀತಾರೆ. ಉದಾಹರಣೆಗೆ, ಒಂದು ಶಾಪ್ನಲ್ಲಿ ಯುಪಿಐ ಮೂಲಕ ಪಾವತಿ ಮಾಡಿದಾಗ ಆ ಪಾವತಿಯನ್ನ ಪ್ರೊಸೆಸ್ ಮಾಡಲು ವ್ಯಾಪಾರಿ ಸಲ್ಲಿಸುವ ಶುಲ್ಕವೇ ಎಂಡಿಆರ್. ಪ್ರಸ್ತುತ ಯುಪಿಐನಲ್ಲಿ ಎಂಡಿಆರ್ 0 ಆಗಿರುವ ಕಾರಣ ಸಾಮಾನ್ಯ ವ್ಯಾಪಾರಿಗಳು ಯುಪಿಐ ಪಾವತಿಗಳನ್ನ ಸ್ವೀಕರಿಸಿದಾಗ ಯಾವುದೇ ಶುಲ್ಕಗಳನ್ನ ಪಾವತಿ ಮಾಡ್ತಾ ಇಲ್ಲ. ಒಂದು ವೇಳೆ ಭವಿಷ್ಯದಲ್ಲಿ ಎಂಡಿಆರ್ಗೆ ಅವಕಾಶ ನೀಡಿದ್ರೂ ಅದು ಪ್ರತಿಯೊಂದು ಯುಪಿಐ ಪಾವತಿಗಳ ಮೇಲೆ ಇರಲ್ಲ. ಈ ರೀತಿಯಾಗಿ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ಒಂದು ನಿರ್ದಿಷ್ಟ ಮಿತಿಯನ್ನ ದಾಟಿದ ಪಾವತಿಗಳಿಗೆ ಅತ್ಯಂತ ಕಡಿಮೆ ರೇಟಿನ ಶುಲ್ಕವನ್ನ ವಿಧಿಸುವ ಅವಕಾಶಗಳಿವೆ ಎಂಬುದು ಮಾಹಿತಿ. ಮುಖ್ಯವಾಗಿ P2P ಅಂದ್ರೆ ಪೀಪಲ್ ಟು ಪೀಪಲ್ ಪಾವತಿಗಳು ಮಾತ್ರ ಉಚಿತವಾಗಿಯೇ ಇರಲಿವೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹೀಗಾಗಿ ಈ ವಿಚಾರದಲ್ಲಿ ಜನಸಾಮಾನ್ಯರು ಆತಂಕ ಪಡುವ ಅಗತ್ಯ ಇಲ್ಲ. ಒಟ್ನಲ್ಲಿ 2016ರಲ್ಲಿ ಕೆಲವೇ ಬ್ಯಾಂಕ್ಗಳೊಂದಿಗೆ ಆರಂಭವಾದ ಯುಪಿಐ ಇಂದು 55 ಕೋಟಿಗೂ ಹೆಚ್ಚು ಭಾರತೀಯರ ಕೈಯಲ್ಲಿದೆ. 2025-26ರಲ್ಲಿ ಯುಪಿಐ ಮೂಲಕ 2161 ಕೋಟಿಗೂ ಹೆಚ್ಚು ವಹಿವಾಟುಗಳು, ಒಟ್ಟು 314.23 ಲಕ್ಷ ಕೋಟಿ ರೂಪಾಯಿ ಮೌಲ್ಯದಲ್ಲಿ ನಡೆದಿದೆ. ಒಂದು ಸಣ್ಣ ಡಿಜಿಟಲ್ ಪ್ರಯೋಗ ಭಾರತದ ಅತಿದೊಡ್ಡ ಪಾವತಿ ಕ್ರಾಂತಿಯಾಗಿ ಬದಲಾಗಿದ್ದು ದೇಶದ ಇತಿಹಾಸದಲ್ಲೇ ಒಂದು ಚರಿತ್ರೆಯಾಗಿ ಉಳಿಯಲಿದೆ. ಸಂಜಯ್ ನಾಯಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.